ಏ ಡೇವಿಡ, ಸರ್, ಈ ಸೂಳಿ ಮಕ್ಕಳ ಹೆಣದ ಬೂದಿನೂ ಸಿಗಬಾರದು. ಹಾಂಗಿದೆ ಪೇಪರ್ನಾಗ ಸುಟ್ಟು ಹಾಕ. ಪೋಸ್ಟ್ ಮಾರ್ಟಮ್ ಮಾಡಿದ್ರು ರಿಪೋರ್ಟ್ ಸಿಗದ ಹಾಗೆ ಸಾಕ್ಷಿನ ಸಮಾಧಿ ಮಾಡೋ ಜವಾಬ್ದಾರಿ ನಂದು. ಅಷ್ಟು ಮಾಡು. ಯಾರೋ ತಂದೆ ತಾಯಿ ಮಗನ ಜೀವನ ತೆಗೆದುಬಿಟ್ರಲ್ರು. ಊಟಕ್ಕೋಸ್ಕರ ಆ ದೇಸಾಯಿ ಅಂತ ಪಾಪಿಗಳು ಕುಡಿಸೋ ಅಮಾಯಕ ರಕ್ತ ಕುಡಿದೇ ಬರ್ಬೇಕಾ? ನೀನು ಕೆಟ್ಟ ತಾಯಿ ಎದೆ ಹಾಲು ಕುಡಿದೇ ಇಲ್ವಾ? ನೀನು ಮನುಷ್ಯ ತೋರೋದೇ ಇಲ್ವಾ? ನೋಡು, ಸಾವನ್ನದು ಯಾರಿಗೂ ತಪ್ಪಿದ್ದಲ್ಲ ಡೇವಿಡ್. ನಾನ್ ಮನಸ್ಸು ಮಾಡ್ರೆ ನಿನ್ನ ಇಲ್ಲೇ ಮುಗಿಸ್ಬಿಡ್ತೀನಿ. ಆದ್ರೆ ನನಗೂ ನಿಮ್ಗೆ ಏನ್ ವ್ಯತ್ಯಾಸ? ಇನ್ನೊಂದು ಜನ್ಮನ ನಮಸ್ಕಾರ ಮೌನಲ್ವೋ? ಜನರ ನಂಬಿಕೆನ ಪಾಯ ಮಾಡ್ಕೊಂಡು ಅದೇ ಪಾಯದಲ್ಲಿ ಅದೇ ಜನರಿಗೆ ಸಮಾಧಿನ ಕಟ್ಟಕ್ ಕೊಟ್ಟಿರೋ ನೀನು ನಮಸ್ಕಾರ. ತಾಯಿನಾಡ್ನ ತಾಯಿ ಭಾಷೆನ ಕಾಪಾಡೋ ದೇಶ ಪ್ರೇಮಿ ಆಗದೆ ಹಣದಾಸೆಗೋಸ್ಕರ ತಾಯಿನಾಡ್ನ ಇಂಥ ಚೆಂಡಾಡ್ರಿಗೆ ತಲೆ ಹಿಡಿಯೋ ಕೊಟ್ಟಿರೋ ನೀನು ನಮಸ್ಕಾರ. ಒಬ್ಬ ವಾಸುದೇವನ್ ಕೈಕಾಲೆತ್ತಿದ ಮಾತ್ರಕ್ಕೆ ಸತ್ಯ ಸಾಯಲ್ಲ. ಅದನ್ನ ಕಾಪಾಡಕ್ಕೆ ಅಂತಾನೆ ನನ್ನಂತ ರವಿ ಬೆಳಗೆರೆ ಸಾವಿರಾರು ಜನ ಹೆಗಲು ಕೊಡ್ತಾನೆ ಇರ್ತಾರೆ. ದೇಸಾಯಿ, ಇವತ್ತಿಂದ ನನ್ನ ನಿನ್ನ ಯುದ್ಧ ಪ್ರಾರಂಭ. ಇದರಲ್ಲಿ ಗಂಡಸ್ ತಟ್ಟೋ ತೊಡೆ ಶಬ್ದ ಜಾಸ್ತಿನೋ ಇಲ್ಲ ನಿನ್ನಂತ ಇಜಳಗಳು ತಟ್ಟೋ ಕೈ ಚಪ್ಪಾಳೆ ಶಬ್ದ ಜಾಸ್ತಿನೋ ನೋಡೇ ಬಿಡೋಣ. Tomorrow is my headline and that is your deadline. ನೀನು ದೇಶದ್ರೋಹಿ, ಅದಕ್ಕೆ ಬೆನ್ನ ಹಿಂದೆ ಚೂರಿ ಆಗ್ತೀಯ. ಇವನು ದೇಶ ಪ್ರೇಮಿ, ಎದುರಿಗೆ ಬಂದ್ರೆ ಎದೆ ಸೀಳ್ತಾನೆ. ಮೈಲಿಟ್ ರವಿ ಬೆಳಗೆರೆಗೆ ಪುನರ್ಜನ್ಮ, ಹಾಯ್ ಬೆಂಗಳೂರು ಮಾರುಕಟ್ಟೆಗೆ. ಹಾಯ್ ಬೆಂಗಳೂರು ಪೇಪರ್. ಅಲ್ಲಾರಕನ ಕೊಲೆ ಮಾಡಿಸಿ ಮುಖ್ಯಮಂತ್ರಿ ಗದ್ದಿಗೇರಿದ ದೇಸಾಯಿ. ಬಿಸಿ ಬಿಸಿ ಸುದ್ದಿ ಹಾಯ್ ಬೆಂಗಳೂರು ಪೇಪರ್. ಬಳ್ಳಾರಿ ಜೈಲಿನಿಂದ ಬೆಂಗಳೂರಿಗೆ ಬಂದು ಭೂಗತದವರ ಅಬ್ಬಾಸ್ ಸಹಾಯದಿಂದ ಭವಿಷ್ಯವನ್ನೇ ಬದಲಾಯಿಸಿಕೊಂಡ ಮಾಜಿ ಖೈದಿ ಹಾಲಿ ಸಿಎಂ ದೇಸಾಯಿ ಮುಖ್ಯಮಂತ್ರಿಯ ಬಣ್ಣ ಬೆಲೆಗಿಳಿದ ಸಂಪಾದಕ ಬೆಳಗೆರೆ ಕೊಲೆ ಮಾಡಲು ಯತ್ನಿಸಿದ ಯಮ. ದೇಶದ್ರೋಹಿಗಳ ಎಂಜಿನಿನ ಆಸೆಗೆ ನಿಷ್ಠಾವಂತ ಕಾರ್ಪೊರೇಷನ್ ಕಮಿಷನರ್ ಮುಗಿಸಲು ಹೊಂಚು ಹಾಕಿದ ಗುಳ್ಳೆ ನರಿ.